ಉಗಾದಿ ಭವಿಷ್ಯದ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವ್ರು ನೋಡೋಣ ಹೇಗಿದೆ ಅಂತ. ಇಲ್ಲಿ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಮಂಗಳ 4ನೇ ಮನೆ ಕೇಂದ್ರದಲ್ಲಿರೋದ್ರಿಂದ ಈ ಒಂದು ಜಮೀನು ಖರೀದಿ ಅಥವಾ ಇಲ್ಲಿ ಭೂಮಿ ಖರೀದಿ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಕ್ಕಂಥದ್ದು ಸ್ವಲ್ಪ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಲಾಭದಾಯಕವಾಗಿದೆ. 4ನೇ ಅಧಿಪತಿ ಆಗಿರ್ತಕ್ಕಂಥವನು 5ರಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಶ್ರೇಷ್ಠಕರವಾಗಿರ್ತಕ್ಕಂಥ ಒಂದು ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಉತ್ತಮವಾಗಿದೆ. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 4ನೇ ಮನೆ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇಷ್ಟಪಡ್ತಕ್ಕಂಥದ್ದು ಅಥವಾ ಹೈಬ್ರಿಡ್ ಇರ್ತಕ್ಕಂಥ ಕೆಲಸ, ಆಫ್ ಆ್ಯಂಡ್ ಆನ್ ಆಫೀಸ್ಗೆ ಹೋಗಿ ಬರ್ತಕ್ಕಂಥ ಕೆಲಸ ಬದಲಾವಣೆ ಈ ವರ್ಷ ತೋರಿಸ್ತಾ ಇದೆ. 7ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಲ್ಲಿ 5ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಸ್ಟಕ್ ಆಗ್ತಕ್ಕಂಥ ತೋರಿಸ್ತಾ ಇದೆ. 7ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 5ರಲ್ಲಿರೋದ್ರಿಂದ ಪ್ರೇಮ ವಿವಾಹ ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ 6ನೇ ಅಧಿಪತಿ ಕಾಯಿಲೆಯನ್ನು ತೋರಿಸುತ್ತೆ. 6ನೇ ಅಧಿಪತಿ ಆಗಿರ್ತಕ್ಕಂಥದ್ದು 4ರಲ್ಲಿರೋದ್ರಿಂದ ಲೈಫ್ ಸ್ಟೈಲ್ ಡಿಸೀಸ್ ಅಥವಾ ಯಾವುದಾದ್ರು ಕಾಯಿಲೆ ದೀರ್ಘಕಾಲದ ಅವಧಿಯಲ್ಲಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ಫೈನಾನ್ಸ್ ವಿಚಾರದಲ್ಲಿ ಅಥವಾ ಹಣಕಾಸು ವಿಚಾರದಲ್ಲಿ 2ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 8ರಲ್ಲಿದ್ದಾನೆ, ಸ್ವಲ್ಪ ಬಾಧೆಯನ್ನು ತಂದು ಕೊಡ್ತಕ್ಕಂಥದ್ದು ಫೈನಾನ್ಸಲ್ಲಿ. 6ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 4ರಲ್ಲಿರ್ತಕ್ಕಂಥದ್ದು, ಹಾಗೆ 11ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 4ರಲ್ಲಿರೋದ್ರಿಂದ ಮಂಗಳ ಸ್ವಲ್ಪ ಬಲಯುತವಾಗಿರೋದ್ರಿಂದ ಬಲಗೈಗೆ ಮಂಗಳವಾರ ದಿವಸ ರೆಡ್ ಕಲರ್ ಥ್ರೆಡ್ಡು ಭಾಳ ವಿಶೇಷವಾಗಿ ಸಹಾಯ ಆಗುತ್ತೆ. ಮಂಗಳವಾರ ದಿವಸ 3 ರೌಂಡು ಅಥವಾ 5 ರೌಂಡ್ ಹಾಕೋಬೋದು.